ಈಸಿಯಾಗಿ 20 ನಿಮಿಷದಲ್ಲಿ ಮಾಡ್ಕೊಬೋದಂಥದ ಬಿರಿಯಾನಿ ತೋರಿಸ್ಕೊಡ್ತಾಯಿದ್ದೀನಿ. ಹೇಗೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆ. ಈಸಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ. ಒಂದು ಬೌಲಿಗೆ ಚಿಕನ್ನ ಒಂದು 1/4 kg ಚಿಕನ್ ಅಷ್ಟು ತೊಗೊಂಡು ಅದನ್ನು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನು ಮೊಸರು ಹಾಕ್ಕೊಳ್ಳೋಣ. 3 ಸ್ಪೂನ್ ಮೊಸರು ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಆಮೇಲೆ ಕಸ್ತೂರಿ ಮೇಥಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗಲಿ. ಒಂದು 10 ನಿಮಿಷದಲ್ಲಿ ಅದು ಮ್ಯಾರಿನೇಟ್ ಆಗಿಬಿಡುತ್ತೆ. ಈಗ ಏನೇನು ಬೇಕು ಅನ್ನೋದು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಈರುಳ್ಳಿ, ಪುದೀನ, ಹಸಿಮೆಣಸಿನ್ಕಾಯಿ. ಅದು ಬಂದು ಟೇಸ್ಟಿಗೆ ಅಷ್ಟೇ ಹಸಿಮೆಣಸಿನ್ಕಾಯಿ. ಒಂದು ಕುಕ್ಕರಿಗೆ ಒಂದು 5 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಗರಂ ಮಸಾಲೆಗಳು ಏನೇನು ಬೇಕು ಐಟಮ್ ಗರಂ ಮಸಾಲೆಗಳು ಹಾಕ್ಕೊಳ್ಳಿ. ಮತ್ತು ಈ ಬಿರಿಯಾನಿ ಎಲೆ ಬಂದು ನಮ್ಮ ಪಾಟಲ್ಲೇ ಹಾಕಿರೋದು. ಬಿರಿಯಾನಿ ಎಲೆ ಕೂಡ ಹಾಕ್ಕೊಳ್ಳೋಣ. ಒಂದು 3 ಈರುಳ್ಳಿ ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಬ್ರೌನ್ ಕಲರ್ ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಣ್ಣು, ಅದನ್ನು 2 ಟೊಮೊಟೊ ಹಣ್ಣು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಟೊಮೊಟೊ ಹಣ್ಣು ಹಾಕಿದ ತಕ್ಷಣ ಉಪ್ಪು ಹಾಕ್ಕೊಂಬಿಡಿ. ಬೇಗ ಫ್ರೈ ಆಗಿಬಿಡುತ್ತೆ, ಮ್ಯಾಶ್ ಆಗಿಬಿಡುತ್ತೆ ಚೆನ್ನಾಗಿ. ಅದಾದಮೇಲೆ ಚೆನ್ನಾಗಿ ಮತ್ತೆ ಮ್ಯಾಶ್ ಮಾಡ್ಕೊಂಡು ಈಗ ನಾವು ಮಿಕ್ಸನ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಇವಾಗ ನೋಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಮಿಕ್ಸ್ ಮಾಡಿದ್ಮೇಲೆ ಅದು ಸ್ವಲ್ಪ ಆಯಿಲ್ ಬಿಟ್ಬಿಡುತ್ತೆ. ಆಯಿಲ್ ಬಿಟ್ಟ ತಕ್ಷಣ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ತೀವಲ್ಲ ಹಾಫ್ ಮಾತ್ರ ಹಾಕ್ಕೊಳ್ಳಿ. ನೀವು ಹಾಫ್ ಹಂಗೆ ಇಟ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಅದು ಸ್ವಲ್ಪ ಆಯಿಲ್ ಬಿಟ್ಟ ತಕ್ಷಣ ಗರಂ ಮಸಾಲೆಗಳು, ಬಿರಿಯಾನಿ ಪೌಡರ್ ಇದೆಯಲ್ಲ ಅದನ್ನು, ಮತ್ತು ಖಾರದ ಪುಡಿ, ಖಾರದ ಪುಡಿ ಅಷ್ಟೇ ಹಾಕೋದು. ನಾನು ಇನ್ನೇನು ಹಾಕೋದಿಲ್ಲ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಮಿಕ್ಸ್ ಮಾಡಾದಮೇಲೆ ಫುಲ್ ಮಿಕ್ಸ್ ಆದಮೇಲೆ ಚೆನ್ನಾಗಿ ಆಯಿಲ್ ಬಿಡುತ್ತೆ. ಸ್ವಲ್ಪ ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆದಮೇಲೆ ಅಕ್ಕಿ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು. ಒಂದು 1/4 kg ಚಿಕನಿಗೆ 1/4 kgನೇ ಅಕ್ಕಿ ಹಾಕಬೇಕು. ಅದು ಸಣ್ಣ ಗ್ಲಾಸಲ್ಲಿ ನಾನು 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಅದು ಮಿಕ್ಸನ್ನು ಮಾಡ್ಕೊತೀನಿ. ಅದಕ್ಕೆ ಅಕ್ಕಿ ಆಗಿ ಒಂದು 2 ನಿಮಿಷ ಅಷ್ಟು ಸ್ವಲ್ಪ ಬಾಯ್ಲ್ ಆಗಬೇಕು. ಅದು ಮಸಾಲೆ ಎಲ್ಲ ಹಿಡಿಬೇಕು ಅಕ್ಕಿಗೆ. ಆದಮೇಲೆ ಈಗ ನಾವು ಏನು 3 ಗ್ಲಾಸು ಅಕ್ಕಿ ತೊಗೊಂಡಿರ್ತೀವಲ್ಲ ಅದಕ್ಕೆ 2.5 ಗ್ಲಾಸಷ್ಟು 2.25 ನೀರು ಹಾಕ್ಕೋಬೇಕು. 1/4 ಗ್ಲಾಸಷ್ಟು ಮಸಾಲೆಯಲ್ಲೇ ನೀರು ಇರುತ್ತೆ ಪ್ರಮಾಣ. ಹಂಗಾಗಿ ನಾನು ನೀರು ಸಮ ಹಾಕೋದಿಲ್ಲ. ಒಂದು ಸ್ವಲ್ಪ ಕಡಿಮೆ ಹಾಕ್ತೀನಿ ನೀರು, ಉದುದ್ರಂಗೆ ಆಗುತ್ತೆ ಅಂತ ನೀರು ಪ್ರಮಾಣ ಕಡಿಮೆ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಕಡಿಮೆ ಆಯಿತು ಉಪ್ಪು, ಹಂಗಾಗಿ ಹಾಕ್ಕೊತೀನಿ. ನೋಡಿ 3/4 ಭಾಗದಷ್ಟು ಅಕ್ಕಿ ಬೆಂದಿರಬೇಕು. ಬೆಂದ ಮೇಲೆ ನಾವು ಲಿಡ್ಡು ಕ್ಲೋಸ್ ಮಾಡೋದು. ಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಒಂದು ಸಿಮ್ಮಲ್ಲಿ ಇಟ್ಬಿಡೋಣ ಗ್ಯಾಸು. ಇಲ್ಲಿ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ. ಅದು ಟೇಸ್ಟಿಯಾಗಿರುತ್ತೆ. ಅದು ಮೊಸರು ಬಜ್ಜಿ ಇರಬೇಕಲ್ವ ಬಿರಿಯಾನಿಗೆ ಅಂದ್ಬಿಟ್ಟು ಇವಾಗ ನೋಡಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರಂಗಾಗಿದೆ ಅಲ್ವಾ. ತುಂಬ ಟೇಸ್ಟಿಯಾಗಿದೆ. ಮತ್ತು ಬೇಗ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ನಾವು ಆವಾಗಲೇ ತಕ್ಷಣ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಾಗಲ್ಲ ಅಂದ್ಬಿಟ್ಟು ನಾನು ಅರ್ಧ ಬೆಂದಮೇಲೆ ಲಿಡ್ ಕ್ಲೋಸ್ ಮಾಡೋದು. ಎಲ್ಲದಕ್ಕೆ ಅಕ್ಕಿ ಎಲ್ಲ ಮಸಾಲೆ ಹಿಡ್ದಿರುತ್ತೆ ಅಂದ್ಬಿಟ್ಟು ಇವಾಗ ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ.